देख रहे हैं A9 न्यूज। ಸರ್ಕಾರಕ್ಕೆ ದಿನದಿಂದ ಬೆಲೆ ಏರಿಕೆ ಮಾಡ್ತಿರುವಂತಹ ಸರ್ಕಾರಕ್ಕೆ, ಗ್ಯಾರಂಟಿ ಹೆಸರಿನಿಂದ ಮೋಸ ಮಾಡ್ತಿರುವಂತಹ ಸರ್ಕಾರಕ್ಕೆ ಯಾವತ್ತು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀ RS ಪಾಟೀಲ್ ರೇ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ, ಎಲ್ಲಾ ಮೋರ್ಚಾ ಘಟಕಗಳ ಅಧ್ಯಕ್ಷರುಗಳೇ ಹಾಗೂ ಪದಾಧಿಕಾರಿಗಳೇ, ವಿಜಯಪುರ ನಗರದ ಅಧ್ಯಕ್ಷರೇ, ವಿಜಯಪುರ ನಗರದ ಇನ್ನೂ ನಮಗ ಕೊಟ್ಟರೆ ಲಾಭ ಆಗ್ತದೆ. ನಮಗ ಬೇಡ ಬಡವರಿಗೆ ಯಾರು BPL ಕಾರ್ಡ್ ಅದಾರ ಅವರಿಗೆ ಕೊಡ್ಬೇಕಾಗಿ. ಅಂದ್ರೆ ಕೇವಲ ಹೆಣ್ಮಕ್ಳಿಗೆ ಮನೆಯಲ್ಲ ಊಟ ಹಾಕ್ತಾರೆ ಅಂತ ಹೇಳಿ ಇವತ್ತೇನು ಸ್ವಂತ ಮಾಡಿ ಗ್ಯಾರಂಟಿ ಆದ್ಮೇಲೆ ಬಂಧುಗಳೇ, ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಂತೆ ಖಜಾನೆ ಖಾಲಿಯಾಗಿದೆ. ಸಿದ್ದರಾಮಯ್ಯನವರ ಆತ್ಮಸಾಕ್ಷ ಸಂಪೂರ್ಣ ವಿಫಲ ಆಗಿದೆ. ಅವರಿಗೆ ಮತ್ತೊಂದು ಪರ್ಯಾಯ ಇಲ್ಲ. ಒಮ್ಮಿಂದೊಮ್ಮೆ ಇದನ್ನು ತೆಗೆದು ಬಿಟ್ರ ಗ್ಯಾರಂಟಿ ಹಿಂದೆ ಬಂದ್ರ ಎಲ್ಲಾ ಜನ ಕೀ ಮಾಡಿ ಹಾಕ್ತಾರೆ ಗೊತ್ತಾಗೈತಿ. ನಮ್ಮ ರಾಹುಲ್ ಗಾಂಧಿ ಹೇಳಿದಾರಲ್ಲ, ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗಿ ನಮ್ಮ ಹೆಣ್ಮಕ್ಳು ನಿಂದಿರ್ಬೇಕು, ಪಡಿಬೇಕು. ಅದಕ್ಕೆ ಇವತ್ತು ದೇಶದಲ್ಲಿ ಅವ್ರು ಮೋಸ ಮಾಡಿದ್ರು, ಇವತ್ತು ರಾಜ್ಯದಲ್ಲಿ ಇವರು ಮೋಸ ಮಾಡಿ ಇವತ್ತು ನೋಡಿ ಡೀಸೆಲ್ ಪೆಟ್ರೋಲ್ ಅಷ್ಟೇ ಅಲ್ಲ ಎಲ್ಲ ದರಗಳು ಇರ್ತವೆ. ಅದನ್ನ ನೋಡ್ಬಿಟ್ರೆ ನಮ್ಮ ಜಿಲ್ಲಾಧ್ಯಕ್ಷ ಕಾಯಿಪಲ್ಯ ಇರ್ತದೆ, ಹಾಲು ಇರ್ತದೆ. ಯಾಕಂದ್ರೆ ಎಲ್ಲರಿಗೂ ಟ್ರಾನ್ಸ್ಪೋರ್ಟೇಷನ್ ಬೇಕು, ಇನ್ನೂ ರಸ್ತಾನೆ ಬರ್ತಾ ಇಲ್ಲ. ಇವತ್ತು ಮಹಿಳೆಯರಿಗೆ ನಾವು ಉಚಿತ ಬಸ್ಸು ಅಲ್ಲಿ ಜಗನ್ನಾಥ ಏನದಲ್ಲ ಇದೆಲ್ಲ ರೇಟ್ ಏನಿದ್ರಿಂದ ಆ ವಾಹನ ಮಾಲೀಕರಿಗೂ ದೊಡ್ಡ ತೊಂದರೆ, ಪ್ರತಿಯೊಬ್ಬ ಗ್ರಾಹಕರಿಗೂ ತೊಂದರೆ. ಅದಕ್ಕೆ ಸರ್ಕಾರ ಇವತ್ತು ಏನ್ ಮಾಡಕತ್ತದ, ಲೂಟಿ ಮಾಡಕತ್ತದ. ಅದನ್ನ ನೋಡಿ ನಿನ್ನೆ ನಾ ಹೇಳಿದಲ್ಲ, ಸುಮಾರು 13 ಎಕರೆ ಸುಮಾರು 80,000 ಕೋಟಿ ರೂಪಾಯಿ ಇಬ್ಬರು ಮಂತ್ರಿಗಳು ಕೂಡಿ, ಅದು ಕಂದಾಯ ಮಂತ್ರಿ ವಿಧಾನಸಭಾ ಕ್ಷೇತ್ರದಾಗ ಡೂಪ್ಲಿಕೇಟ್ ಉತ್ತಾರೆ, ಡೂಪ್ಲಿಕೇಟ್ ಎಲ್ಲ ಮಾಡಿ ಇವತ್ತು ಆ ಭೂಮಿಯನ್ನು ಕಬಳಿಸಿದ್ದಾರೆ. ಅವರೆಲ್ಲ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು, ರಿಪೋರ್ಟ್ ಕೊಟ್ಟರು ಸಹಿತ ಸರ್ಕಾರ ಏನು ಕ್ರಮ ತಗೊಳ್ಳಂದ್ರೆ ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ಆಗ್ತಾರೆ. ಮುಖ್ಯಮಂತ್ರಿಗಳು ಅದನ್ನು ತನಿಖೆ ಮಾಡಿಕೊಡ್ಬೇಕು, CBI ಕೊಡಬೇಕು. ಸರ್ಕಾರದ 13 ಎಕರೆ ಅಂದ್ರೆ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರವ್ರೆ, ಇನ್ನೋರ್ವ ಹತ್ತದಲ್ಲಿ ಸರಸ್ವತಿ